ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಹೈಯರ್ ಎಜುಕೇಷನ್ ಮಾಡಬೇಕಂತ ಬಯಸಿರುವಂಥ ಅಭ್ಯರ್ಥಿಗಳು, ಸ್ಪೆಷಲಿ ಗೋರ್ಮೆಂಟ್ ಅಪ್ಲಿಕೇಶನ್ಗಳಿಗೆ ವೇಟ್ ಮಾಡ್ತಿರುವಂಥವ್ರು, ಗೋರ್ಮೆಂಟ್ ಕಾಲೇಜುಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಈಗಾಗಲೇ ಆ್ಯನ್ಯುವಲ್ ಎಕ್ಸಾಮ್ದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ, ಸಪ್ಲಿಮೆಂಟ್ರಿ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಎಲ್ಲ ತಯಾರಿಯಲ್ಲಿ ನೀವು ಇದೀಗ ಅಪ್ಲಿಕೇಶನ್ ಹಾಕಲಿಕ್ಕೆ. ಆದರೆ ಕೈ ಮೂಲಕ ನಿಮ್ಗೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದರೆ ಲ್ಯಾಟ್ರಲ್ ಎಂಟ್ರಿ AHS ಅಥವಾ ಲ್ಯಾಟ್ರಲ್ ಎಂಟ್ರಿ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್, GNM ನರ್ಸಿಂಗ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮತ್ತು PMB ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಅಪ್ಲಿಕೇಶನ್ಗಳನ್ನು ಸಾಮಾನ್ಯವಾಗಿ ಯಾವಾಗ ಕರೀತಾರೆ ಅಂತಂದರೆ ಈ ರೆಗ್ಯುಲರ್ ವಿದ್ಯಾರ್ಥಿಗಳದ್ದು, ಈಗೇನು KCET ರೆಗ್ಯುಲರ್ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ನಡೀತಾ ಇದೆ ಆಪ್ಷನ್ ಎಂಟ್ರಿದು, ಇದು 3 ರೌಂಡ್ ಮುಗಿದ ಮೇಲೇ ಏನು ಮಾಡ್ತಾರೆ ಅಂತಂದರೆ ನಮ್ಮ ಲ್ಯಾಟ್ರಲ್ ಎಂಟ್ರಿಯವರುಗಳಿಗೆ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡುವಂಥದ್ದು. ಇದು ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂತಂದರೆ ಆಗಸ್ಟ್ ನಂತರ, ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್. ಹೋದ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಅಕ್ಟೋಬರಲ್ಲಿ ಪ್ರಕಟಣೆಯನ್ನು ಹೊರಡಿಸಿದರು. ನವಂಬರ್ ಡಿಸೆಂಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿ ಜನವರಿ ಮಂತಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಿದರು. ಅಂದರೆ ಒಂದು 2 ರೌಂಡ್ ಮಾಡಿ ಮುಗಿಸ್ತಾರೆ ಅಷ್ಟೇ ಯಾವ್ದಾದ್ರು ಲ್ಯಾಟ್ರಲ್ ಎಂಟ್ರಿಯವರಿಗೆ. ಥರ್ಡ್ ರೌಂಡದ್ದು ತುಂಬ ಡಿಲೇ ಮಾಡ್ತಾ ಹೋಗ್ಬಿಡ್ತಾರೆ. ಹಿಂಗಿರಬೇಕಾದ್ರೆ ಈಗ ನೀವು ಅಪ್ಲಿಕೇಶನ್ ಸಲುವಾಗಿ ಯಾರೆಲ್ಲ ಕಾಯಕ್ಕೆ ಕುಂತೀರಿ, ನಾನು ಪ್ರತಿ ವರ್ಷವೂ ಕೂಡ ಮಾಹಿತಿಯನ್ನು ತಲುಪಿಸ್ತೇನೆ. ಈ ವರ್ಷ ಕೂಡ ನಿಮ್ಮಗಳಿಗೆ ಏನೋ ಮಾಹಿತಿ ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಡೌಟ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಈ ವರ್ಷ ಕೂಡ ಮಾಡ್ತೇನೆ. ಬಟ್ ಸದ್ಯಕ್ಕೆ ಈ ತಿಂಗಳ ಈಗ ನೋಡಿರಿ ಆಗಸ್ಟ್ ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಈಗ ಇನ್ನೂ ಜೋರಿದೆ. PUC ಮೇಲೆ ಲ್ಯಾಟ್ರಲ್ ಎಂಟ್ರಿ ಇವರು ರೆಗ್ಯುಲರ್ ವಿದ್ಯಾರ್ಥಿಗಳು ಜೋರಿದೆ ಕೌನ್ಸಿಲಿಂಗ್ ಪ್ರಕ್ರಿಯೆ. ಇವ್ರುಗಳದ್ದು 3ನೇ ರೌಂಡ್ ಮುಗಿದ ಮೇಲೆ ನಿಮ್ಮಗಳಿಗೆ ಏನಾದರೂ ಏನಂದರೆ ಆದೇಶಗಳನ್ನು ಹೊರಡಿಸಬಹುದು. ನನ್ನ ಅನಿಸಿದ ಪ್ರಕಾರ ಈ ಮಂತಲ್ಲಿ ಬರೋ ಡೌಟ್ ಇದೆ. ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಏನಾಗ್ಬೋದು ಅಂತಂದರೆ ಅಪ್ಲಿಕೇಶನ್ ಬಿಡ್ಬೋದು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳ ಮಧ್ಯದಲ್ಲೇ ಅಪ್ಲಿಕೇಶನ್ ಬರುವಂಥದ್ದು ಸಾಮಾನ್ಯವಾಗಿ. ಹೀಗಾಗಿ ಆಗಸ್ಟಲ್ಲಿ ಬರೋದು ತುಂಬ ಡೌಟ್ ಇದೆ. ಬಟ್ ಇನ್ ಕೇಸ್ ಬಂದರೂ ಕೂಡ ತುಂಬ ಒಳ್ಳೆಯದು. ಬಟ್ ನನ್ನ ಪ್ರಕಾರ ಬರೋದಿಲ್ಲ. ಯಾಕಂದರೆ ಆಲ್ರೆಡಿ ಇವರು ಗೌರ್ಮೆಂಟ್ ನೇಮಕಾತಿ ಪ್ರಕ್ರಿಯೆ ಇರ್ಬೋದು, ಆಮೇಲೆ ರೆಗ್ಯುಲರ್ದು, ನೀಟದ್ದು, KCETದು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ ಅಂದಮೇಲೆ ನಿಮ್ಮದು ಸ್ವಲ್ಪ ಡಿಲೇ ಮಾಡ್ಬೋದು ಅಂತ ನಾನು ಇದನ್ನು ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿ ವರ್ಷದ ಕಂಪ್ಯಾರಿಸನ್ ಮಾಡಿದರೆ ಓಕೆ. ನೀವು ಮುಂದಿನ ತಿಂಗಳ ತನಕ ಅದಕ್ಕಿಂತ ಮೊದಲು ನೀವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. 1 to 10 ತನಕ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ರೂರಲ್, ಹೈದರಾಬಾದ್, ಕರ್ನಾಟಕ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅದು ಎಕ್ಸ್ಪೈರ್ ಆಗ್ತಾ ಇರುತ್ತೆ, ಅದನ್ನು ರಿನ್ಯೂ ಮಾಡ್ಕೋಬೇಕು. ಆಮೇಲೆ SC ST ದವ್ರುಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಆಗಿದೆ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಂಡು ರೆಡಿ ಇಟ್ಕೋರಿ. 1 ತಿಂಗಳಾಗತ್ತೆ. ಮುಂದಿನ ತಿಂಗಳು ಏನಾದರೂ ಅಪ್ಲಿಕೇಶನ್ ಬಿಟ್ಟರೆ ತುಂಬ ಒಳ್ಳೆಯದು. ಬಿಟ್ಟರಪ್ಪ ಅಂದ್ರೆ ಮಾಹಿತಿ ನಿಮಗೆ ತಲುಪಿಸ್ಕೊಡ್ತೇನೆ.